ನಿರ್ದೇಶಕರು ಮತ್ತು ಜಂಟಿ ನಿರ್ದೇಶಕರು ಕನ್ನಡದ ಜನಪದ ಕಲಾವಿದರಾಗಿರ್ತಕ್ಕಂಥ ಜೋಗುರ ಸಿದ್ದರಾಜು, ಕುಮಾರ್ ಮತ್ತು ನಾಗೇಶ್ ಇವರ ಮೇಲೆ ದೈಹಿಕ ಹಲ್ಲೆ ಮಾಡಿ ಮಾನಸಿಕವಾಗಿ ಅವರನ್ನ ಗುರಿ ಮಾಡಿ ಇವತ್ತು ಅಸ್ಪೃಶ್ಯತೆ ಆಚರಣೆ ಮಾಡಿ ದೌರ್ಜನ್ಯ ಮಾಡಿರುವಂತಹ ಪ್ರಕರಣ ಅವ್ರ ಮೇಲೆ ದೂರು ದಾಖಲಾಗಿದೆ. ಕೋರ್ಟ್ ಹೋಗಿ ತಡೆಯಾಜ್ಞೆ ತಂದಿದ್ದಾರೆ. ಈ ತಡೆಯಾಜ್ಞೆಯನ್ನ ಕೂಡಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ತೆರವುಗೊಳಿಸಬೇಕು. ಗಾಯತ್ರಿ ಮತ್ತು ಅವರ ತಂಡವನ್ನ ಬಂಧಿಸಬೇಕು. ಸೇವೆಯಿಂದ ಈ ಕೂಡಲೇ ವಜಾಗೊಳಿಸಬೇಕು. ಇದು ಕಾನೂನು ವ್ಯಾಪ್ತಿಯಲ್ಲಿ, ಕಾಯ್ದೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕ್ರಮ. ಅದಕ್ಕೆ ಅವಕಾಶ ಕೊಡದೆ ಮುಖ್ಯಮಂತ್ರಿಗಳು ಅವರನ್ನ ಬೆಂಬಲಿಸಿದ್ರೆ ನಾವು ಮುಖ್ಯಮಂತ್ರಿಗಳ ವಿರುದ್ಧನೇ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಈ ಮೂಲಕ ನಾನು ಕೊಡ್ತಾ ಇದ್ದೀನಿ. ಇವತ್ತು ಈ ವೇದಿಕೆಯಲ್ಲಿ ಎಲ್ಲ ದಲಿತ ಪರ, ಜನಪರ, ಕನ್ನಡ ಪರ, ಮಹಿಳಾ ಪರ ಸಂಘಟನೆಗಳು ಈ ಐಕ್ಯ ಹೋರಾಟಕ್ಕೆ ಬಂದು ಸೇರಬೇಕು. ಎಲ್ರಿಗೂ ಅಭಿನಂದನೆ ಹೇಳ್ತಾ ಇದ್ದೀನಿ. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು ಯಾರಪ್ಪಂದಲ್ಲ, ಇದು ನಮ್ಮೆಲ್ಲರದು ಅಂತ ಹೇಳ್ತಾ ಈಗ ನಮ್ಮಪ್ಪ ಅಂಬೇಡ್ಕರ್ ಅವ್ರದ್ದಿದು, ಅವ್ರು ನಮ್ಗೆಲ್ಲ ಹಾಡು ಹೇಳಿದ್ದಾರೆ. ವಿಶೇಷವಾಗಿ ಹೋರಾಟಗಾರರ ಜೊತೆ ಹಾಡು ಹೇಳಿದ್ದಾರೆ. ಅವರ ಅಂಬೇಡ್ಕರ್ ಅಭಿಮಾನ ಹೆಂಗಿದೆ ಅಂತ ಹೇಳಿದ್ರೆ, ನಾನು ರಾಜ್ಯ ಆಗೋದು ಬಹಳ ಸುಲಭ. ಈತ ಅವತ್ತೇ ರಾಜ್ಯ ಆಗಿ ವೇದಿಕೆಯಲ್ಲಿರೋರಿಗೆ ದೂರು ಹೇಳ್ದೆ ಗಾಯತ್ರಿ ಹತ್ರ ಸಂಧಾನ ಮಾಡ್ಕೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಒಂದೇ ಒಂದು ಅರುಣ್ ಅವರು ಇನ್ನೊಂದು ಪ್ರೋಗ್ರಾಮ್ಗೆ ಹೋಗ್ಬೇಕಿದೆ. ಒಂದು ಕೊರೆಗಾವ್ ಹಾಡನ್ನು ಹಾಡಿ ನಂತರ ಕೇಳ್ಕೊಂಡು ಹೊರಟುಬಿಡೋಣ. ಆಮೇಲೆ ಪಾಲನೇತ್ರ ಅವರು ನಮ್ಮ ಜೊತೆ ಇದ್ದಾರೆ, ಅವರೊಂದು ಎರಡು ಮಾತುಗಳನ್ನ ಕೇಳೋಣ. ನಮ್ಮ ಇವರು ಹರಿರಾಮ್ ಸರ್ನು ಹೋಗ್ಬೇಕಿದೆ, ಎಲ್ಲರೂ ಹೋಗ್ಬೇಕಿದೆ ನಾವು. ಹಾಗಾಗಿ ಆದಷ್ಟು ಬೇಗ ನಾವು ಆಯ್ತು. ಈಗ ಅರುಣ್ ಅವರಿಂದ ಭೀಮಾ ಕೊರೆಗಾವ್